ಸರಿ ಈ ಸಲ ಒಂದೇ ಮಾಡೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದಾಗ ನಂಗೆ ಅದ್ರಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮನ ಹತ್ರ ಬ್ರಿಟಿಷರ ಅವರ ಮರ್ಲಿನ್ ಮೆಡ್ರೋ ಒಬ್ಬ ರಾಯಭಾರಿ ಬಂದು ಕಿತ್ತೂರು ಚೆನ್ನಮ್ಮನ ಹತ್ರ ಬಂದು ಕಪ್ಪ ಕಾಣಿಕೆ ಕೊಡಬೇಕು ಅಂತ ಕೇಳ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ದೇಶನೇ ಗೊತ್ತಿದೆ, ಅವ್ರು ತುಂಬಾ ಕೋಪಿಸ್ತೆ, ಗಂಡನ ಬೇರೆ ಕಳ್ಕೊಂಡಿರ್ತಾರೆ, ಅದ್ರಲ್ಲಿ ಬೇರೆ ಮಗುನ ದತ್ತು ತಗೊಂಡಿದ್ದಾಗ ದತ್ತು ಮಾಡ್ಕೊಳ್ಬಾರದು ಅಂತ ಬ್ರಿಟಿಷ್ ಅವ್ರದ್ದು ಬೇರೆ ಆಜ್ಞೆ ಇರುತ್ತೆ, ಅವಳಿಗೆ ಕೋಪ ಬರುತ್ತೆ. ಸೊ ಆ ಸಣ್ಣ ಸೀಕ್ವೆನ್ಸ್, ಸಣ್ಣ ತುಣುಕ ಅದಷ್ಟೇ. ಮರ್ಲಿನ್ ಮೆಡ್ರೋ ಬಂದು ಕೇಳ್ತಾರೆ, ಕಿತ್ತೂರು ಮಾಡಿ ಮಹಾರಾಣಿಯವರೇ ನೀವು ನನಗೆ ಕಪ್ಪ ಕೊಡಬೇಕು. ಆಗ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಕ್ರಿಯೆ, ನೀವು ನಮಗೆ ಕಪ್ಪ ಕೊಡಬೇಕು, ನಿಮಗೆ ಏತಕ್ಕಾಗಿ ಕೊಡಬೇಕು ಕಪ್ಪ? ನೀವೇನು ತಿಂತೀರಾ, ಮುತ್ತೀರಾ, ಮೋಡದಿಂದ ಮಳೆಯನ್ನು ಸುರಿಸಿದೀರಾ, ಹಸಿದವರಿಗೆ ಅಂಬಲಿಯನ್ನು ಕೊಟ್ಟಿದ್ದೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನಾನು ಕಿತ್ತೂರಿನ ಮಹಾರಾಣಿ ಚೆನ್ನಮ್ಮ ದೇವಿ ಮುಂದೆ ಕಪ್ಪ ಕೇಳಲು ನಿಮಗೆಷ್ಟು ಧೈರ್ಯ? ನೀವೇನು ನನ್ನ ಅಣ್ಣ ತಮ್ಮದಿರೇ, ದಾಯಾದಿಗಳೇ, ಬಂಧುಗಳೇ, ನಿಮಗೇಕೆ ಕೊಡಬೇಕು ಕಪ್ಪ ಹೇಳಿ? ಹಲೋ, ಸಾರಿ, ನೀವೇನು ನನ್ನ ಅಣ್ಣ ತಮ್ಮದಿರೇ, ದಾಯಾದಿಗಳೇ, ಬಂಧುಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಪ್ಪನ್ನು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ನಿಮಗೆ ನಾಚಿಕೆ ಆಗುದಿಲ್ಲವೇ? ಒಂದು ಹೆಣ್ಣು ಹೆಂಗಸರ ಮಹಾರಾಣಿ ಮುಂದೆ ನಿಮಗೆ ಕಪ್ಪವನ್ನು ಕೇಳಲು? ನಾನು ಮಲ್ಲ ಸರ್ಜನ ಹೆಂಡತಿ, ಕಿತ್ತೂರಿನ ಮಹಾರಾಣಿ. ಈ ಮಹಾರಾಣಿ ಮುಂದೆ ಕಪ್ಪವನ್ನು ಕೇಳಲು ನಿಮಗಲ್ಲ, ನಾನು ಮಲ್ಲ ಸರ್ಜನ ಹೆಂಡತಿ ಆಗಿರುವುದರಿಂದ ನಿಮಗೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಕಿತ್ತೂರಿನ ವೀರವನಿತೆ, ಕನ್ನಡಾಂಬೆಯ ಕುವರಿ. ನಾನು ನಿಮಗೆ ಎಂದಿಗೂ ಕಪ್ಪವನ್ನು ಕೊಡುತ್ತೇನೆ ಎಂದು ಕನಸಿನಲ್ಲೂ ಬಯಸಬೇಡಿ. ಬ್ರಿಟಿಷರ ಮೇಲೆ ಮೈಸೂರಿನ ಮೇಲೆ ಬ್ರಿಟಿಷ್ ಅವರನ್ನು ಎತ್ತಿ ಕಟ್ಟಿ ಮೋಸದಿಂದ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸುತ್ತಿದ್ದೀರಾ. ನೀವು ಗಂಡಸಾಗಿ ಹುಟ್ಟಿದರೆ ನಮ್ಮ ರಾಜ್ಯವನ್ನು ಆಡಿ ನೋಡೋಣ, ಆದರೆ ನಿಮಗೆ ಮೋಸವಂದದಿಂದ ನಿಮಗೆ ವಂಚನೆ ಮಾಡಿ ರಾಜ್ಯವನ್ನು ಕಬಳಿಸುವುದಕ್ಕೆ ನಿಮ್ಮ ಪ್ರಯತ್ನ. ನನ್ನ ಹೆಸರ ಎಂದಿಗೂ ನೀವು ಕಪ್ಪವನ್ನು ತೆಗೆದುಕೊಳ್ಳುವುದಿಲ್ಲ. ಮಹಾಮಂತ್ರಿಗಳೇ, ಈ ಮನುಷ್ಯನನ್ನು ನನ್ನ ರಾಜ್ಯದಿಂದ ಹೊರಗಟ್ಟಿ, ಇಲ್ಲದಿದ್ದರೆ ನನ್ನ ಕತ್ತಿಯ ರುಚಿಗೆ ಬಹಳ ದಿನದಿಂದ ನನ್ನ ಕತ್ತಿ ಕಾಯುತ್ತಿದೆ, ಕತ್ತಿಗೆ ಆಪತ್ತೆಯನ್ನು ಕೊಡಬೇಕಾಗುತ್ತೆ. ಜೈ ಕನ್ನಡಾಂಬೆ, ಜೈ. ಈ ವಿಳ್ಳೆದೆಲೆ ಇದೆ ಅಲ್ವಾ, ಇದು ತೊಟ್ಟು, ಜುಟ್ಟು ಇದೆ, ಜುಟ್ಟು ತೊಟ್ಟು ಅಂತ. ಜುಟ್ಟು ತೊಟ್ಟು ನನ್ನ ಕಡೆ ಇರಬೇಕು. ಯಾರಿಗಾರು ಕೊಡುವಾಗ ಎಷ್ಟೋ ಜನ ಉಲ್ಟಾ ಇಟ್ಕೊಟ್ಬಿಡ್ತಾರೆ. ಜುಟ್ಟು ತೊಟ್ಟು ನನ್ನ ಕಡೆ ಇರಬೇಕು, ಇದು ಅಗ್ರ ಭಾಗ, ಇದು ಅಗ್ರ ಅಂತ ಹೇಳ್ತಾರೆ. ನೀವು ನನಗಿಂತ ಅಗ್ರಜರು ತಗೊಳ್ಳಿ, ನಿಮ್ಮ ಆಶೀರ್ವಾದ ನನಗೆ ಬೇಕು. ನೀವು ಮುಂದೆ ನಡೀರಿ ಧರ್ಮ ಮಾರ್ಗದಲ್ಲಿ, ನಾನು ನಿಮ್ಮ ಹಿಂದೆ ನಡೀತೀನಿ ಅನ್ನೋದೇ ತಾಂಬೂಲ ಕೊಡೋ ಉದ್ದೇಶ. ತಾಂಬೂಲ ಪೂರ್ಣ ಅಲ್ವಾ, ಮುಗಿಸು ಅಂತ ಅಲ್ವಾ? ಅದಕ್ಕೆ ಈ ರೀತಿ ಚಿಂತನೆಗಳನ್ನ ಮಾಡ್ತಾ ದೇವರ ಹತ್ರಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನಸ್ಸು ಪರಮಾತ್ಮನಲ್ಲೇ ಹರಿಲಿ, ಯಾವುದೇ ವಿಘ್ನ ಬರಲ್ಲ ರೀ, ಯಾವುದೇ ವಿಘ್ನ ಬರಲ್ಲ. ದೇವರೇ ಕೈ ಹಿಡಿದು ನಡೆಸ್ತಾ, ನಿಮಗೆ ಏನು ಚಿಂತೆ ಮಾಡಬೇಡಿ. ಆದರೆ ಯಾರು ಕೂಡ ತುಂಬಾ ಜನ ಇದ್ದಾರೆ, ಅದಿದ್ದಾರೆ, ಹೆದರ್ಸ್ತಾರೆ. ಏನು ಹೆದರ್ಕೋಬೇಡ್ರಿ, ಲೈನಲ್ಲಿ ನಿಲ್ರಿ. ಎಲ್ಲ ವೈಕುಂಠಕ್ಕೆ ಹೋಗ್ತಿರ್ತಾರೆ ಎಲ್ಲ ಹರಿಭಕ್ತರು. ನಿಮ್ಮ ಬ್ಲಡ್ ರಿಲೇಶನ್ಶಿಪ್ ಇದೆಯಲ್ಲ, ಅವೆಲ್ಲ ಈ ಜಗತ್ತಿಗೆ ಮಾತ್ರ, ಇಲ್ಲಿರೋ ತನಕ ಮಾತ್ರ. ವೈಕುಂಠಕ್ಕೆ ಹೋಗ್ಬೇಕಾ ಸುಧೀಂದ್ರಕ್ಕೆ ಹೇಳಿ ಬಸ್ ಮಾಡಕ್ಕೆ ನಾವೆಲ್ಲ ಸೇರ್ತೀವಿ. ಯಾಕಂದ್ರೆ ದೇವ್ರ ಲೋಕಕ್ಕೆ ಎಲ್ಲ ಹರಿಭಕ್ತರೇ ಹೋಗೋದು ಅಲ್ಲ. ಅದೇ ರೀತಿ ಬಸ್ ಮಾಡ್ಲಿ, ಎಲ್ಲ ಹೋಗೋಣ. ಅವ್ರಿಗೆ AC ಬಸ್ ಬೇಕಂತ ಸುದ್ದಿ ಸುಮ್ಮನೆ ಹೇಳೋದು ಸಮಾಜಕ್ಕೆ. ಈ ರೀತಿ ಆ ರೀತಿಯಲ್ಲೆಲ್ಲ ಸುಗಮವಾಗಲಿ. ಆ 3 ರಂಗನಾಥನ್ ನೋಡಿದ ಪುಣ್ಯ ಏನು ಅಂತ ಒಂದು ಹೇಳಿ ಮುಗಿಸ್ಬಿಡ್ತೀನಿ. ಇದೇ ಟೂರ್ಗೆ ಹಿಂದೆ ಬಂದಿದ್ರು ಗುರುರಾಜ್ ಅಂತ ಹೇಳಿ, ಅಕ್ಷಯನಗರದಲ್ಲೇ ಇದ್ದಾರೆ. ಮಗನಿಗೆ ಹೆಣ್ಣು ಹುಡುಕ್ತಾ ಇದ್ರು, 35-36 ವರ್ಷ. ಅವ್ರಿಗೆ ಬೇಸರ ಆಗ್ಬಿಟ್ಟಿತ್ತು. ಅವರು ಅನಂತಪುರದವರು. ಅವ್ರ ಕನ್ನಡಕ್ಕೂ ನಮ್ಮ ಕನ್ನಡಕ್ಕೂ ಅಜಗಜಾಂತರ. ಅವ್ರು ಕನ್ನಡ ಮಾತಾಡ್ತಿದ್ರೆ ಸುಧೀಂದ್ರ ಹೇಳೋರು ಸ್ವಾಮಿ ನಿಲ್ಸಿ ಅಂತ, ಯಾಕಂದ್ರೆ ಸ್ಪಷ್ಟ ಇಲ್ಲ, ಕೇಳಲಿಕ್ಕೆ ಕಷ್ಟ. ಸರಿ, ಈ ರೀತಿ ಆಗ್ತಿತ್ತು, ಒದ್ದಾಡ್ತಿದ್ರು. ನಾವು ಹೇಳಿದ್ವಿ ಒಂದ್ಸರಿ ಬನ್ನಿ 3 ರಂಗ ದರ್ಶನ ಮಾಡಿ, ಖಂಡಿತ ರಂಗ ಅನುಗ್ರಹ ಮಾಡ್ತಾನೆ. ಅನನ್ಯಾಶ್ಚಿತ್ತೆ ಅಂತೋಮ ಮೇಜನ್ ಆಫ್ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ಭಾವನ. ದೇವ್ರು ನಮ್ಮ ಯೋಗಕ್ಷೇಮ ನೋಡ್ಕೊತೀನಿ ಅಂತ ಹೇಳಿದಾನೆ. ನೋಡ್ಕೊತಾ ಬನ್ನಿ. ಎಲ್ಲ ಕಡೆ ಹುಡುಕಿದ್ರು, ಮಾಡಿದ್ರು. ಕಡೆಗೆ ಅವ್ರ ಫ್ರೆಂಡ್ ಮಗಳನ್ನೇ ಕೊಡೋಂಗಾಯ್ತು. ಇವಾಗ ಒಂದು ಗಂಡು ಸಂತಾನ ಇದೆ. ಅಷ್ಟರ ಮಟ್ಟಿಗೆ ಅನುಗ್ರಹ ಆಗಿದೆ. ನೀವು ಹೇಳ್ಕೊಳಕ್ ನಮ್ಗೆ ನಿಜ ಹೆಮ್ಮೆ. 3 ರಂಗ ದರ್ಶನ ಬಂದು ಈ ತರ ಆಗಿದೆ. ಯಾರಿಗೆ ಸಂತಾನ ಇಲ್ಲ, ಸಂತಾನ ಆಗಿದೆ. ವಿದ್ಯಾಭ್ಯಾಸ ಎಷ್ಟೋ ಯಾರಿಗೂ ಉಪನಯನ ಆಗಿರ್ಲಿಲ್ಲ, ಅಂತವ್ರಿಗೆಲ್ಲ ಇಲ್ಲಿ ಬಂದು ಉಪನಯನಕ್ಕೆ ಗುರುಬಲ ಏನು ಬೇಕು ವಾಂಛಿತ ಫಲಗಳನ್ನ ರಂಗ ಕೊಡ್ತಾ ಇದ್ದಾನೆ. ಹಂಗೆ ನಮ್ಗೆಲ್ಲ ಕೊಡ್ಲಿ, ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿಸ್ಲಿ. ಮುಖ್ಯವಾಗಿ ಏನಪ್ಪ ಬೇಕಾಗಿರೋದು ಯೋಗಕ್ಷೇಮ, ಅಂದ್ರೆ ನೆಮ್ಮದಿಯಿಂದ ಇರಬೇಕು, ಆರೋಗ್ಯ, ಎಲ್ಲವನ್ನ ರಂಗ ಕೊಟ್ಟು ಕಾಪಾಡ್ತಾನೆ ಅಂತ ದೊಡ್ಡ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಆ ಸ್ವಾಮಿ ನಿಮ್ಗೆ ಕೈ ಹಿಡಿದು ಎಲ್ಲ ನಿರ್ವಿಘ್ನವಾಗಿ ಆ ಕಾರ್ಯವನ್ನ ಮಾಡಿಸ್ಲಿ ಅಂತ ಹೇಳ್ತಾ, ಇನ್ನು ಮುಂದೆ ಯಾವ್ಯಾವ ಟ್ರಿಪ್ಗಳನ್ನು ಮಾಡ್ತಾರೋ ಎಲ್ಲ ಕೈಗೂಡಿ ಅವರಿಗೆ ನಾವು ಸಾಥ್ ಕೊಡೋಣ, ಮತ್ತೆ ಎಲ್ಲ ಸೇರೋಣ ಅಂತ ಹೇಳ್ತಾ ಶ್ರೀಕೃಷ್ಣ.
ಒಂದು ನಿಮಿಷ ಕೆಲವು ಮಾತು ಹೇಳ್ತೀನಿ ದಯವಿಟ್ಟು. ಇನ್ನೂ ಕೇಳ್ತಾ ಇದ್ದಾರೆ ತುಂಬ ಜನ, ನಾಳೆ ಬೆಳಗ್ಗೆ ಏನು ವ್ಯವಸ್ಥೆ ಮಾಡಿದ್ದೀರಾ, ಇಷ್ಟು ಚಿಕ್ಕ ಚೌಟ್ರಿ 50 ಜನಕ್ಕೆ ಇದು ಆಗುತ್ತಾ ಹೇಗೆ ಅಂತ ಕೇಳ್ತಾರೆ ತುಂಬ ಜನ. ಎಲ್ಲರೂ ಜಿಜ್ಞಾಸೆ ಆಗ್ತದೆ ಬಂದ ಈ ಚೌಟ್ರಿ ಈ ಥರ ಬಂದಿದ್ದ ಕರೆಕ್ಟ್ ಬರೋ ಹೊಟ್ಟೆ ಬಂದ ತಕ್ಷಣ ಅನ್ಫಾರ್ಚುನೇಟ್ ಅದು ಕೂಡ ತುಂಬ ಅಭಾಸ ಆಯ್ತು ನಮ್ದು ಈ ಥರ ಪವರ್ ಕಟ್ ಆಗಿದ್ದು ಇದಾಗಿದ್ದು. ಸೊ ಇದನ್ನು ಪ್ರತಿ 8 ವರ್ಷ ಇದೇ ಚೌಟ್ರಿಲೇ ನಾವು ಮಾಡ್ತಾ ಇದ್ವಿ, 50 ಜನಕ್ಕೂ ಇದೇ ಥರ ವ್ಯವಸ್ಥೆ ಮಾಡ್ತಾ ಇದ್ವಿ. ಸೊ ಯಾವುದೇ ಸಂಶಯ ಬೇಡ, ಇವರೆಲ್ಲರೂ 2 ಗಂಟೆಗೆ ಹೇಳ್ತಾರೆ, 3 ಗಂಟೆ ರೆಡಿಯಾಗಿ 4 ಗಂಟೆ ನಾವು 3 ರೆಡಿಯಾಗಿ ಕೂತ್ಬಿಟ್ಟಿರ್ತಾರೆ ಸ್ನಾನ ಮಾಡ್ಕೊಂಡು. ಆ ಥರ ಇನ್ನೂ ಒಂದಾಗಿಲ್ಲ. ಆ ದೇವಸ್ಥಾನ ಭಾಗಕ್ಕೆ 4 ತಿಂತ ಅವನ ಸಖ ಯಾರು? 6 ತಲೆ ಕಪ್ಪಾದವನ ಸಖನ ಪಿತನ, ಅವನ ಪಿತನ ವೈರಿಯ ಅನುಜನ ಹೆಂಡತಿ ಬಂದಳೀಗ ಅಂದ್ರು. ಯಾರಿದು? ಅವ್ರು ಹೇಳಿದ್ರು, ಅರ್ಧ ಜನರು ಕೇಳಿಸಿಲ್ಲ. 10 ತಲೆ ಕೆಂಪಾದವನ, 10 ತಲೆ ಕೆಂಪಿಗೆ ಆಯ್ತಲ್ಲ, ಏನದು? ಬೆಂಕಿ ಕಡಿ ಹತ್ತಿದ ತಕ್ಷಣ ಕೆಂಪಿಗಾಯ್ತು. 6 ತಲೆ ಕಪ್ಪಾಯ್ತು. ಯಾವ್ದದು? ಅಗ್ನಿ ಸಖವಾಯು. ರಾವಣನ ಅನುಜ ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ ಬಂದಳೀಗ ಅಂದ್ರು. ಆದ್ರೆ ಅವ್ರಿಗೆ ನಿದ್ದೆ ಬಂತು ಅಂತ. ಅದಕ್ಕೆ ಕನಕನ್ನ ಕೆಣಕಬೇಡ, ಕೆಣಕಬೇಡ ಅಂತ ಒಂದು ಒಗಟು. ಏನು ಕೇಳಿದ್ರೆ ನಿದ್ದೆ ಬರೋದು ಬೇಡ ಅಂತ ಮಧ್ಯರಂಗನ ಹೇಳ್ತಿದೆ. ಅಂತ ಮಧ್ಯರಂಗನ ಆ ಕೆಳಭಾಗದಲ್ಲಿ ಅಮೃತ ಕಲಶ ಇದೆ ಅಂತ. ರಂಗನಾಥ ದೇವರ ಹತ್ರ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಹೇಳ್ತಾಳೆ, ನನ್ನ ಪತಿಯನ್ನ ಯಾರು ಆಶ್ರಯ ಮಾಡ್ಕೊಂಡು ಬರ್ತೀರಾ ಅವರಿಗೆ ಯಾವ್ದಾದ್ರು ಮೃತ್ಯು ಅಂತಂದ್ರೆ ಕಷ್ಟಗಳು ಅಂತ. ಆ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನಾನು ಈ ಅಮೃತ ಕಲಶದ ಬಿಂದುವನ್ನ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದಾಳೆ. ಅಂತದ್ದು ಈ ಮಧ್ಯರಂಗ. ಅದಕ್ಕೆ ಶಿವನ ಸಮುದ್ರ ಅಂತ ಹೇಳಿದ್ವಿ. 2 ರಂಗನಾಥನ ದಸರಾ ಆಯ್ತು, ಅದು ಕರ್ನಾಟಕದಲ್ಲೇ ಇದೆ ನೋಡಿ ಅಲ್ಲ. ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಇದೆ ಎಲ್ಲ ತಮಿಳ್ನಾಡಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಆ ರಂಗ ನೋಡ್ಬೇಕು ಅಂದ್ರೆ 2 ರಂಗ ನೋಡ್ಬೇಕಲ್ಲ ಅಲ್ವಾ. ಕಡೆಗೆ ಆ ತಮಿಳ್ನಾಡಿಗೆ ಹೋಗ್ತೀವಿ. ಆ ತಮಿಳ್ನಾಡಿನಲ್ಲಿ ಅಲ್ಲೂ ಕೂಡ ಈ ಕಾವೇರಿ ಕವಲು ಹೊಡೆದಿದ್ದಾಳೆ. ಈ ಶ್ರೀರಂಗಪಟ್ಟಣ ಮತ್ತೆ ಮಧ್ಯರಂಗದಲ್ಲಿ ಹೊಡೆದಿದ್ದಾಳಲ್ಲ, ಅದಕ್ಕಿಂತ ತುಂಬಾ ದೊಡ್ಡದಾಗಿ ಕವಲು ಹೊಡಿತಾಳೆ ಸಮುದ್ರ ಸೇರಕ್ಕೆ ಪೂರ್ವದಲ್ಲಿ. ಎಷ್ಟು ದೊಡ್ಡದು ಅಂತಂದ್ರೆ ದೊಡ್ಡ ಊರೇ ಅದು ಶ್ರೀರಂಗಂ. ಅಷ್ಟು ದೊಡ್ಡ ಊರು. ಅಲ್ಲಿ ಪರಮಾತ್ಮ ತಾನು ನೆಲೆಸ್ದ. ಹೇಗೆ ಅಂತಂದ್ರೆ ಬ್ರಹ್ಮದೇವರು ಒಮ್ಮೆ ತಾವು ಧ್ಯಾನಾಸಕ್ತರಾಗಿ ಕೂತಿರುವಾಗ ಅವ್ರ ಮನಸ್ಸಿನಲ್ಲಿ ಒಂದು ಮೂರ್ತಿ ಬಂತು. ಅದು ಯಾವ ಮೂರ್ತಿ ಅಂತಂದ್ರೆ ಪರಮಾತ್ಮ ವಾಸ ಮಾಡುವಂತ 3 ಜಾಗ ಇದೆ. ಯಾವುದು? ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಶ್ವೇತದ್ವೀಪ ಅಂತಂದ್ರೆ ದೇವರಲ್ಲಿ ಮಲಗಿರ್ತಾನೆ, ರಂಗನಾಥ ಮಲಗಿದಾನಲ್ಲ, ಇದು ಶ್ವೇತದ್ವೀಪ, ಪರಮಾತ್ಮನ ಸ್ಥಾನ ಶ್ವೇತದ್ವೀಪ. ಅನಂತಾಸನ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ಆ ಕ್ಷೀರಸಾಗರ ಇದೆಯಲ್ಲ, ಹಾಲಿಂದೆ ಅಂತೆ ಸಮುದ್ರ.